ಸೋಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಾರಣ ತಮ್ಮ ಅಳಿಯನನ್ನ ಗೆಲ್ಲಿಸಿಕೊಂಡು ಬರಲೇಬೇಕಾದಂತ ಅನಿವಾರ್ಯತೆ. ಉಮೇಶ್ ಜಾಧವ್ ಅವರ ವಿರುದ್ಧ ಹಲವು ರಣತಂತ್ರಗಳನ್ನ ಕೂಡ ಮಾಡಿದ್ದಾರೆ. ಘಟಾನುಘಟಿಗೆ ನಾಯಕರು ಬಂದು ಅಲ್ಲಿ ಪ್ರಚಾರಗಳನ್ನ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಜನರನ್ನ ತಲುಪಿದೆ. ಹಾಗಾಗಿ ಈ ಬಾರಿ ನಾವು ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ಕಾಂಗ್ರೆಸ್ ಪಾಳಿದೆ. ಹಾಗಾಗಿ ಕಲಬುರಗಿ ಕ್ಷೇತ್ರ ಏನಾಗಬಹುದು ಅನ್ನೋದು ದೊಡ್ಡ ಮಟ್ಟದ ಕುತೂಹಲಕ್ಕಂತೂ ಈ ಕ್ಷಣಕ್ಕೆ ಇದ್ದೇ ಇದೆ. ಒಂದು ಕಾಲದಲ್ಲಿ ಶ್ರುತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಧಾನಸಭೆ ಅಖಾಡದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾಗ ಸೋಲಿಲ್ಲದ ಸರ್ದಾರ್ ಅಂತ ಕರೆಸ್ಕೊಂಡವರು. ಚಿತ್ತಾಪುರ ಮತ್ತು ಜೇವರ್ಗಿ ಕ್ಷೇತ್ರಗಳು ಅಂತಂದ್ರೆ ಅದು ಖರ್ಗೆ ಅಂತಾನೆ ಲೆಕ್ಕ ಇತ್ತು. ಆದ್ರೆ ಇತ್ತೀಚೆಗೆ 2019 ಚುನಾವಣೆಯಲ್ಲಿ ಸೋತ ನಂತರ ಖರ್ಗೆ ಅವರು ಕಲಬುರಗಿ ಕ್ಷೇತ್ರದಲ್ಲಿ ಹಿಡಿತವನ್ನ ಕಳೆದುಕೊಂಡ್ರು ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಎಐಸಿಸಿ ಅಧ್ಯಕ್ಷರಾಗಿ ಅಖಾಡಕ್ಕಿಳಿಯೋದು ಅವ್ರಿಗೇನು ಅಷ್ಟು ಕಷ್ಟದ ಮಾತಾಗಿರ್ಲಿಲ್ಲ. ಆದ್ರೆ ಕಲಬುರಗಿ ಕ್ಷೇತ್ರದಲ್ಲಿ ಎಡವಟ್ಟಾಗ್ಬಿಟ್ರೆ ದೇಶದ ಮಟ್ಟದಲ್ಲಿ ಮುಖಭಂಗ ಆಗುತ್ತೆ. ಉಮೇಶ್ ಜಾಧವ್ ಈಗಾಗಲೇ ಅವರಿಗೆ ಮುಖಭಂಗ ಸಾಕ್ಷಿಯಾಗಿದ್ದಿದೆ, ಸೋಲಿಸಿ ಮನೆ ಕಳಿಸಿದ್ದಿದೆ. ಮೋದಿ ಅವರು ಪ್ರತಿ ವಿಚಾರದಲ್ಲೂ ಕೂಡ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಬಹಿರಂಗ ಸಭೆಗಳಲ್ಲಿ ಅರೆ ಖರ್ಗೆಜಿ ಆಪ್ಕ ಹಾಲ್ ಕ್ಯಾ ಹೋಗ್ಯಾ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ತಿವಿಯುವ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಮತ್ತೆ ಸೋತ್ರೆ ಅದೇ ರೀತಿಯ ಮುಖಭಂಗವನ್ನ ಕಲಬುರಗಿ ಮಟ್ಟದಲ್ಲ, ರಾಜ್ಯ ಮಟ್ಟದಲ್ಲ, ದೇಶ ಮಟ್ಟದಲ್ಲಿ ಅನುಭವಿಸುವಂತಹ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ನಾನು ಎಐಸಿಸಿ ಅಧ್ಯಕ್ಷನಾಗಿ ಮುಂದುವರಿತೀನಿ, ಕಿಂಗ್ ಮೇಕರ್ ಆಗ್ತೀನಿ ಅನ್ನುವಂತಹ ಮಾತನ್ನ ಅವರು ಈ ಮೂಲಕ ಸಂದೇಶ ಕೊಟ್ಟಿದ್ದಾರೆ. ಮತ್ತೊಂದು ಇಲ್ಲಿ ಅವರಿಗೆ ಗೆಲುವು ಬಹಳ ಅನಿವಾರ್ಯ ಇದೆ. 2019 ಸೋಲನ್ನ ಇಲ್ಲಿ ಸೇಡಾಗಿ ಪರಿವರ್ತನೆ ಮಾಡಿಕೊಂಡು ಗೆಲ್ಲಬೇಕಾದಂತ ಅನಿವಾರ್ಯ. ಜೊತೆಗೆ ಶ್ರೀಪಾದಿ ಗಮನಿಸ್ಬಿಡೋಣ ಅಂತ ಅನ್ಸುತ್ತೆ, ಈ ಹಿಂದೆ ರಿಸಲ್ಟ್ ಗಳು ಏನಾಗಿತ್ತು ಅಂತ. 2009, 14, 19 ಏನ್ ರಿಸಲ್ಟ್ ಆಗಿತ್ತು, ಯಾವ ಪಕ್ಷ ಅಧಿಕಾರಕ್ಕೆ ಬಂದಿತ್ತು, ಎಷ್ಟು ಸ್ಥಾನಗಳನ್ನ ಗೆದ್ದಿತ್ತು, ಆ ಕುರಿತ ಒಂದು ಕ್ವಿಕ್ ರಿಪೋರ್ಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. NDA ಒಕ್ಕೂಟ ಅಲ್ಲಿ ಗೆದ್ದಿದ್ದು 159. ಸೊ ಎಕ್ಸ್ಪ್ಲೇನ್ ಮಾಡಬಹುದು ಅಂತ ಅನ್ಸುತ್ತೆ ಶ್ರೀಪಾದಿ. ಗಮನಿಸ್ತಾ ಇದ್ದೀರಿ, 2014ರಲ್ಲಿ, 2019ರಲ್ಲಿ, 2024ರಲ್ಲಿ ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಈ ಹಿಂದೆ 10 ವರ್ಷಗಳು ಅಂದ್ರೆ 2 ಪೀರಿಯಡ್ ನಲ್ಲಿ UPA ಗವರ್ನಮೆಂಟ್ ಯಾವ ರೀತಿ ಇಡೀ ದೇಶದಲ್ಲಿ ಆಡಳಿತವನ್ನ ನೀಡಿತ್ತು, ತದನಂತರ ಏನಾಯ್ತು ಅಂದ್ರೆ NDA ಒಕ್ಕೂಟ ಯಾವ ರೀತಿ ತನ್ನ ಕ್ಷೇತ್ರಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿತ್ತು ಅನ್ನುವಂತಹ ಡಿಜಿಟ್ಸ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು 2019ರಲ್ಲಿ 303 ಕ್ಷೇತ್ರಗಳಲ್ಲಿ ಕಮಲ ಅರಳಿತ್ತು. NDA ಒಕ್ಕೂಟ ಪ್ರಬಲವಾದಂತಹ ಗೆಲುವನ್ನ ಪಡೆದುಕೊಂಡಿತ್ತು. ಆದರೆ ಪ್ರತಿಪಕ್ಷ ಕಾಂಗ್ರೆಸ್ ಕೇವಲ 40+ ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದು ಬೀಗಿತ್ತು. ಈ ಸಾರಿ 60ರಿಂದ 66 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನುವಂತಹ ಲೆಕ್ಕಾಚಾರ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಅದು ನಿಜ ಆಗುತ್ತೆ, ಅದಕ್ಕಿಂತ ಕಡಿಮೆ ಆಗ್ಬಹುದು, ಜಾಸ್ತಿಯೂ ಆಗುವಂತಹ ಸಾಧ್ಯತೆ ಇದೆ. ಖರ್ಗೆ ಅವರು ಹೇಳ್ತಾ ಇರೋದು 290+, 290ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅಂತ. ಆದ್ರೆ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ, 2014ರಲ್ಲಿ ಏನಾಗಿತ್ತು, 2019ರಲ್ಲಿ ಏನಾಗಿತ್ತು, ಏನಾಗಬಹುದು ಮುಂದೆ ಅಂದರೆ 2024ಕ್ಕೆ ಏನಾಗಬಹುದು. ಇವತ್ತು 12-1 ಗಂಟೆ ಅಷ್ಟೊತ್ತಿಗೆ ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ. ಸೊ ನಾವು ಈಗ ಗಮನಿಸ್ತಾ ಇರುವಂತಹ NDA UPA ಪರ್ಫಾರ್ಮೆನ್ಸ್ 2014ರ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟಾಗಿತ್ತು ಅಂತ. 255 ಕ್ಷೇತ್ರಗಳಲ್ಲಿ NDA ಗೆದ್ದು ಬೀಗಿತ್ತು. UPA ಕೇವಲ 55 ಕ್ಷೇತ್ರಗಳನ್ನ ಮಾತ್ರ ತನ್ನದಾಗಿಸಿಕೊಳ್ಳಿತ್ತು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಗ ಇಡೀ ಬಿಜೆಪಿ ನಾಯಕರು ಹೇಳಿದ ಒಂದು ಮಾತು ಏನಂತಂದ್ರೆ, ನೀವು ಪ್ರತಿಪಕ್ಷದಲ್ಲಿ ಕೂರಕ್ಕೂ ಕೂಡ ಲಾಯಕ್ಕಿಲ್ಲ, ಆದ್ರೂ ಹೋಗ್ಲಿ ಬಿಡಿ ಅಂತ ನಾವು ಕೊಟ್ಟಿದೀವಿ ನಿಮಗೆ, ನೀವು ಪ್ರತಿಪಕ್ಷದಲ್ಲಿ ಇರಿ ಅಂತ ಕಿಚಾಯಿಸುವ ಕೆಲಸ ಮಾಡ್ತಾ ಇದ್ರು. ಓಕೆ, ಸೊ ಇದು ರಿಸಲ್ಟ್ ಆದ್ರೆ ಈಗ ಈ ಬಾರಿಯ ರಿಸಲ್ಟ್ ಏನಾಗುತ್ತೆ ಅಂತ ರಾಜ್ಯದ ಮಟ್ಟಿಗೆ 28 ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಒಂದು ಕಡೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಯಿತು. ಯದುವೀರ್ ಅವರಿಗೆ ಬಿಜೆಪಿ ಪಾಳಿಯ ಮಣೆ ಹಾಕ್ತು. ಹಾಗಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ ಮೈಸೂರು ಮತ್ತು ಕೊಡಗು. ಹಾಗಾಗಿ ಏನ್ ಫಲಿತಾಂಶವನ್ನ ಜನ ಅಲ್ಲಿ ನಿರೀಕ್ಷೆ ಮಾಡ್ತಿದ್ದಾರೆ, ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಕ್ಕರೆ ನಾಡಲ್ಲಿ ನೆಕ್ ಟು ನೆಕ್ ಫೈಟ್. ಮಂಡ್ಯ ಕ್ಷೇತ್ರದ ಮೇಲೆ ಇಂಡಿಯಾ ಕಣ್ಣು.
ಕಣದಲ್ಲಿ ಮಂಡ್ಯ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಮಂಡ್ಯ. ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅಖಾಡದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡ ಸ್ಪರ್ಧೆಯಲ್ಲಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಮೈತ್ರಿಯಾದ ನಂತರ ಮಂಡ್ಯ ಟಿಕೆಟ್ ಯಾರಿಗೆ ಅನ್ನೋ ಕುತೂಹಲ ಸಿಕ್ಕಾಪಟ್ಟೆ ಕೆರಳಿಸಿತ್ತು. ಯಾಕಂದ್ರೆ ಹಾಲಿ ಸಂಸದೆ ಸುಮಲತಾ ಟಿಕೆಟ್ಗಾಗಿ ಭಾರಿ ಕಸರತ್ತು ನಡೆಸಿದ್ರು ಟಿಕೆಟ್ ಧಕ್ಕಿರಲಿಲ್ಲ. ಕೊನೆಗೆ ಕಮಲ ನಾಯಕರ ಒತ್ತಡಕ್ಕೆ ಮಣಿದು ಕುಮಾರಸ್ವಾಮಿಗೆ ಕ್ಷೇತ್ರ ತ್ಯಾಗ ಮಾಡಿದ್ರು. ಕುಮಾರಸ್ವಾಮಿಗೆ ಟಿಕೆಟ್ ಸಿಕ್ಕಿ ಸ್ಪರ್ಧೆ ಮಾಡಿದ್ರು. ಎಚ್ಡಿಕೆಗೆ ಸ್ಟಾರ್ ಚಂದ್ರು ಎದುರಾಳಿಯಾಗಿ ನಿಂತಿದ್ರು. ಕಾಂಗ್ರೆಸ್ನ ಗ್ಯಾರಂಟಿ ಹಾಗೂ ಕುಮಾರಸ್ವಾಮಿಯ ವರ್ಚಸ್ಸು ಮತ ಬುಟ್ಟಿಯಲ್ಲಿ ಭದ್ರವಾಗಿದೆ. ಕೆಲವೇ ಹೊತ್ತಲ್ಲಿ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದು ಗೊತ್ತಾಗಲಿದೆ. ಸಹಜವಾಗಿ ನೋಡಿ, ಒಂದ್ ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಏನಾಗಬಹುದು ಅನ್ನುವಂತ ನಿರೀಕ್ಷೆ. ಬಟ್ ಈ ಬಾರಿ ರಾಜ್ಯದಲ್ಲಿ ಅತಿ ಹೆಚ್ಚು ಸದ್ದು ಸುದ್ದಿಗೆ ಕಾರಣ ಆಗಿರುವಂತಹ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಹಾಸನ ಸಂಸದರ ಭವಿಷ್ಯ ಏನಾಗಬಹುದು ಅಂತ. ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಸೋತ್ರೆ ಏನಾಗಬಹುದು, ಗೆದ್ರೆ ಏನಾಗಬಹುದು, ಇಂತಹ ಲೆಕ್ಕಾಚಾರಗಳು ಜನರ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಜ್ವಲ್ ರೇವಣ್ಣ ಹಾಸನ ಸಂಸದ ಸದ್ಯ ಅತ್ಯಾಚಾರ ಕೇಸ್ನಲ್ಲಿ ಅಂಧರಾಗಿದ್ದಾನೆ. ಎಸ್ಐಟಿ ಟೀಮ್ ಡ್ರಿಲ್ ಮಾಡ್ತಿದೆ. ವಿಷಯ ಏನಂದ್ರೆ ಹಾಸನ ಫಲಿತಾಂಶದ ಮೇಲೆ ಇಡೀ ಕರುನಾಡ ಚಿತ್ತ ನೆಟ್ಟಿದೆ. ಆ ಒಂದು ಪೆನ್ ಡ್ರೈವ್ ಪ್ರಜ್ವಲ್ಗೆ ಸೋಲುಣಿಸುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಪ್ರಜ್ವಲ್ಗೆ ಗೆಲುವು ನಿಜ. ಪಿ ಮಾರ್ಕ್ ಹಾಗೂ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲುವು ಸಾಧಿಸ್ತಾರೆ ಅಂತ ಭವಿಷ್ಯ ನುಡಿದಿದೆ. ಆದ್ರೆ ಗೆದ್ದ ಮಾತ್ರಕ್ಕೆ ಪ್ರಜ್ವಲ್ ರೇವಣ್ಣ ಸಮಾಧಾನ ಪಡುವಂತಿಲ್ಲ. ಕಾರಣ ಪ್ರಜ್ವಲ್ ರೇವಣ್ಣ ಗೆದ್ರೂ ಕೂಡ ಅವರ ಸಂಸದರ ಕುರ್ಚಿ ಅಲುಗಾಡದೇ ಇರಲ್ಲ. ಪ್ರಜ್ವಲ್ ಗೆದ್ರೆ ಬಿಜೆಪಿ ನಿಲುವೇನು? ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆಲುವು ಸಾಧಿಸಿದ್ರೆ ಬಿಜೆಪಿ ನಿಲುವೇನು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಕಾರಣ ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಕುಮಾರಸ್ವಾಮಿ ಪ್ರಜ್ವಲ್ ಗೆದ್ದರೂ ಅನರ್ಹ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ 2 ವರ್ಷಕ್ಕಿಂತ ಹೆಚ್ಚಿನ ಕಾಲ ಜೈಲು ಶಿಕ್ಷೆಗೆ ಗುರಿಯಾದ್ರೆ ಸಂಸದ ಸ್ಥಾನದಿಂದ ಅನರ್ಹಗೊಳಿಸುತ್ತಾರೆ. ಅದೇನೇ ಇರಲಿ, ಇನ್ನು ಕೆಲವು ನಿಮಿಷಗಳಲ್ಲಿ ಹಾಸನ ಸಂಸದನ ಹಣೆ ಬರಹ ಹೊರಬೀಳುತ್ತೆ. ಹಾಸನದಲ್ಲಿ ಹರಿದಾಡಿದ ಪೆನ್ ಡ್ರೈವ್ ಪ್ರಜ್ವಲ್ಗೆ ಸೋಲುಣಿಸುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ ಶ್ರುತಿ, ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಏನಾಗ್ಬೋದು ಅನ್ನುವಂತಹ ಕುತೂಹಲ ಡೇ ಫಸ್ಟ್ ಇಂದ ಇದೆ. ಅದರಲ್ಲೂ ಈ ಗ್ಯಾರಂಟಿ ಗುದ್ದಾಟದ ಮಧ್ಯೆ ಕಮಲ ಕಲಿಗಳು ಎಷ್ಟರ ಮಟ್ಟಿಗೆ ಗೆದ್ದು ಬೀಗ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಗ್ರಾಮಾಂತರ ಭಾಗದಲ್ಲಿ ಸಾಲಿಡ್ ಓಟ್ಸ್, ಮಹಿಳೆಯರ ಸಾಲಿಡ್ ಮತಗಳು ಕಾಂಗ್ರೆಸ್ಗೆ ಬರುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಆದ್ರೆ ಇಲ್ಲಿ ಮೋದಿ ಮ್ಯಾಟರ್ ಆಗ್ತಾರೆ, ದೇಶ ಮ್ಯಾಟರ್ ಆಗುತ್ತೆ ಅಂತ ಹೇಳಿ ಬಿಜೆಪಿಯ ನಾಯಕರು ಅವರು ಕೂಡ ವಿಶ್ವಾಸದಲ್ಲಿದ್ದಾರೆ. ಆದ್ರೆ ಏನಾಗುತ್ತೆ ಈ ಎಲ್ಲ ಪ್ರಶ್ನೆಗೆ ಅದ್ರ ಜೊತೆಗೆ ಜಾತಿ ಲೆಕ್ಕಾಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಹಾಗಾಗಿ ಜಾತಿ ಲೆಕ್ಕಾಚಾರದ ವಿಚಾರ ನಾವು ಗಮನಿಸ್ಬಿಟ್ರೆ ಯಾವ್ಯಾವ ಸಮುದಾಯದ ಒಲವು ಯಾರ ಕಡೆಗೆ ಇರಬಹುದು, ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಯಾವ ಪಕ್ಷದ ಕಡೆಗೆ ಇರಬಹುದು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಎಸ್ಟಿ ಅಂತ ಗಮನಿಸಿದ್ರೆ ಶೇಕಡ 49% ಬಿಜೆಪಿ ಅವರಿಗೆ ಸಿಗಬಹುದು ಅನ್ನುವಂತ ನಿರೀಕ್ಷೆಗಳು. ಎಸ್ಸಿ ಅಂತ ಬಂದಾಗ ಶೇಕಡ 43% ಬಿಜೆಪಿ ಪಾಳೆಯಕ್ಕೆ ವೋಟಿಂಗ್ ಹೋಗಿರಬಹುದು ಅನ್ನುವಂತಹ ವಿಚಾರ. ಮುಸ್ಲಿಂ ಅಂತ ಬಂದ್ರೆ ಮೋಸ್ಟ್ಲಿ ಈ ಮುಸ್ಲಿಂ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಪಾಳೆಯದ್ದು. ಹಾಗಾಗಿ ಬಿಜೆಪಿಗೆ ಸ್ವಲ್ಪ ಕಡಿಮೆ ಆಗಬಹುದು ಅಂತ ಶೇಕಡ 12% ಅಂತ ತೋರಿಸ್ತಾ ಇದೆ. ಒಬಿಸಿ ಅಂತ ಗಮನಿಸಿದ್ರೆ ಶೇಕಡ 59% ಬಿಜೆಪಿ ಪಾಳಿಗೆ ಒಲವು ತೋರಿಸಿದ್ದಾರೆ ಮತದಾರರು ಅಂತ. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬಂದ್ರೆ ನೋಡಿ, ಮುಸ್ಲಿಂ ಮತಗಳು 72% ಕಾಂಗ್ರೆಸ್ಗೆ ಸಿಗುತ್ತೆ. ಅದಕ್ಕೆ ಸಾಲಿಡ್ ವೋಟ್ಸ್ ಅನ್ನುವಂತಹ ವಿಚಾರವನ್ನ ನಾನು ಹೇಳ್ತಾ ಇದ್ದೆ. ಬಿಜೆಪಿ ಕೇವಲ 12% ಮಾತ್ರ ಮುಸ್ಲಿಂ ಸಮುದಾಯದ ಮತಗಳನ್ನ ಗಳಿಸುತ್ತೆ. ಆದ್ರೆ ಕಾಂಗ್ರೆಸ್ 72. ಇನ್ನು ಎಸ್ ಟಿ 40% ಪ್ರತಿಶತದಷ್ಟು ಕಾಂಗ್ರೆಸ್ ಗಿಟ್ಟಿಸಿಕೊಳ್ಳಿಕ್ಕಿದೆ ಮತಗಳನ್ನ.
SC 35% ಮತಗಳಷ್ಟು. OBC ವಿಚಾರಕ್ಕೆ ಬಂದ್ರೆ ಅಲ್ಲಿ ಬಿಜೆಪಿಗೆ 63% ಬಿಜೆಪಿಗೆ ಸಿಕ್ತು. ಆದ್ರೆ ಇಲ್ಲಿ ಕಾಂಗ್ರೆಸ್ಗೆ OBC ಸಮುದಾಯದಿಂದ ಸಿಗೋದು ಕೇವಲ 33% ಮಾತ್ರ. ಇನ್ನು ಜನರಲ್ ಓವರ್ ಆಲ್ ಎಲ್ಲ ಸಮುದಾಯಗಳ ಒಟ್ಟು ಪ್ರತಿಶತ 27% ಕಾಂಗ್ರೆಸ್ಗೆ ಸಿಗುತ್ತೆ. ಅಲ್ಲಿಗೆ ಒಂದು ಅರ್ಥ ಆಯ್ತು ಶ್ರೀಪಾದ್, ನಂಗೆ ಮುಸ್ಲಿಂ ಓಟ್ ಅಂತ ಗಮನಿಸಿದ್ರೆ ಶೇಕಡ